ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಇವತ್ತಿನ ವಿಡಿಯೋ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಮತ್ತು ತುಂಬಾ ಇನ್ಫಾರ್ಮೇಷನ್ ಇರುತ್ತೆ. ವಿಡಿಯೋನ ಲೈಕ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಫ್ರೆಂಡ್ಸ್, ನಾನು ಇತ್ತೀಚೆಗೆ ಹಾಕ್ತಂಥ ವಿಡಿಯೋಸಲ್ಲಿ ಎಲ್ಲರೂ ಕೇಳ್ತಾಯಿದ್ರಿ ಹೊಸ ಜಾಬ್ ಹೇಗಿದೆ ಮತ್ತು ಸ್ಯಾಲ್ರಿ ಎಲ್ಲ ಎಷ್ಟು ಅಂತೆಲ್ಲ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ. ಆದರೆ ಇನ್ನೊಂದಷ್ಟು ಕ್ವಶನ್ಸ್ನ ಕೇಳ್ತಾ ಇದ್ದೀರಾ, ಜಾಬ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡಿ ನಮಗೆ ಅಂತೆಲ್ಲ ಹೇಳಿಬಿಟ್ಟು. ಸೊ ಹಾಗಾಗಿ ಇವತ್ತಿನ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಮೊದಲನೇದಾಗಿ ನಾವು ಒಂದು ಜಾಬ್ ಮಾಡೋಕ್ಕೆ ರೆಡಿ ಇರ್ತೀವಿ ಅಂತಂದರೆ ಏನೆಲ್ಲ ತ್ಯಾಗ ಮಾಡಬೇಕು ಗೊತ್ತಾ? ಮೊದಲನೇದಾಗಿ ನಮ್ಮ ಒಂದು ಟೈಮ್ನ ತ್ಯಾಗ ಮಾಡಬೇಕು, ನಮ್ಮ ಎಮೋಷನ್ಸ್ನ ತ್ಯಾಗ ಮಾಡಬೇಕು, ಹಾಗೆಯೇ ಆ್ಯಟಿಟ್ಯೂಡ್, ನಮ್ಮ ಒಂದು ಆ್ಯಟಿಟ್ಯೂಡ್ ಏನಿರುತ್ತೆ ಅದನ್ನು ತ್ಯಾಗ ಮಾಡಬೇಕಾಗುತ್ತೆ. ಹಾಗೆಯೇ ನಮ್ಮ ಕೋಪ, ನಮ್ಮ ಗರ್ವ, ಅಹಂಕಾರ ಏನೇನಿರುತ್ತೋ ಎಲ್ಲದನ್ನು ಫಸ್ಟು ಅದನ್ನೆಲ್ಲ ತ್ಯಾಗ ಮಾಡಬೇಕು. ಒಂದು ಕಂಪನಿಯಲ್ಲಿ ನಾವು ಕೆಲಸ ಮಾಡ್ತೀರಿ ಅಂದರೆ ಮುಖ್ಯವಾಗಿ ಬೇಕಾಗಿರೋದು ತಾಳ್ಮೆ. ಸೊ ನಾವೆಷ್ಟು ತಾಳ್ಮೆಯಿಂದ ಹೋಗ್ತಿರ್ತೀವೋ ಮತ್ತು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ತುಂಬ ಗಟ್ಟಿ ಮನಸ್ಸಿಟ್ಕೊಂಡಿರ್ಬೇಕಾಗುತ್ತೆ. ಯಾಕಂದರೆ ಎಲ್ಲ ಕಡೆ ಒಂದೇ ಥರ ಇರೋದಿಲ್ಲ. ಸೊ ಎಲ್ಲ ಕಂಪನಿಗಳು ಅಷ್ಟೇ ಒಂದೇ ಥರ ಇರೋದಿಲ್ಲ. ಕೊಲೀಗ್ಸ್ ಎಸ್ಪೆಷಲಿ ಒಂದೇ ಥರ ಇರೋದಿಲ್ಲ. ಯಾಕಂದರೆ ಈ ಒಂದು ಫೀಲ್ಡೇ ಅದೇ ಥರ ಇದೆ ಅಲ್ವಾ. ಒಬ್ಬರನ್ನ ನೋಡಿದ್ರೆ ಒಬ್ರಿಗೆ ಆಗೋದಿಲ್ಲ. ಒಬ್ಬರ ಮೇಲೆ ಏನಾದರೂ ಒಬ್ರು ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂದರೆ ಅವ್ರ ಮೇಲೆ ನಾರ್ಮಲಾಗಿ ಇದ್ದೇ ಇರುತ್ತಲ್ವ. ಸೊ ಜೆಲಸ್ ಆಗಿರ್ಬೋದು. ಸೊ ಈ ರೀತಿ ಎಲ್ಲನೂ ಇದ್ದೇ ಇರುತ್ತೆ. ಯಾರನ್ನೂ ಬೆಳೆಯೋದಕ್ಕೆ ಬಿಡೋದಿಲ್ಲ. ಸೊ ಇದೆಲ್ಲನೂ ಇರುತ್ತೆ ಲೈಫಲ್ಲಿ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ, ಎಲ್ಲಾದರೂ ಒಂದು ಕಡೆ ನಾವು ಜಾಬ್ಗೆ ಹೋಗೋದಕ್ಕಿಂತ ಮುಂಚೆ ಫಸ್ಟು ನಾವು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಸೊ ಮೆಂಟಲಿ ಯಾವ ಥರ ಪ್ರಿಪೇರ್ ಆಗಬೇಕು ಅಂತಂದರೆ, ಯಾವುದ್ರ ಬಗ್ಗೆ ಮೆಂಟಲಿ ಪ್ರಿಪೇರ್ ಆಗಬೇಕು ಅಂದರೆ ನಮ್ಮ ಮೈಂಡನ್ನು ನಾವು ಆ ರೀತಿ ಸೆಟ್ ಮಾಡಬೇಕು. ಯಾಕಂದರೆ ನಮ್ಮ ಮೈಂಡ್ಗಿಂತ ದೊಡ್ಡದು ಯಾವುದೂ ಇಲ್ಲ. ನಮ್ಮ ಮೈಂಡನ್ನು ನಾವು ಯಾವ ಥರ ಸೆಟ್ ಮಾಡ್ಕೊಂಡಿರ್ತೀವಲ್ಲ ಅದೇ ಥರನೇ ಇರುತ್ತೆ. ಸೊ ನಾವೇನಾದರೂ ತುಂಬ ವೀಕ್ ಇದ್ದೀವಿ, ನಮಗೆ ಏನಾದರೂ ಅಂದ್ಬಿಟ್ರೆ ನಾವು ಹತ್ಕೊಂಡು ಬಿಡೋದು, ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಅಪೋಸಿಟಲ್ಲಿರೋರಿಗೆ ಅದು ಒಂದು ರೀತಿ ನಾವು ಅವ್ರಿಗೆ ಕೇವಲವಾಗಿ ಕಾಣಿಸ್ಬಿಡ್ತೀವಿ. ಆಗ ಅವ್ರಿಗೆ ಅದೇ ಒಂದು ವೀಕ್ನೆಸ್ ಆಗಿಬಿಡತ್ತೆ. ನಾವು ಅವ್ರೇನಾದರೂ ಅಂದರೂ ನಾವು ಹತ್ಕೊಂಡಿದ್ದ ತಕ್ಷಣ ಅವ್ರಿಗೆ ವೀಕ್ನೆಸ್ ಆಗಿ ಅವ್ರು ಇನ್ನಷ್ಟು ಹರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂತಂದರೆ, ಆದಷ್ಟು ಇದನ್ನೆಲ್ಲನೂ ಜಾಸ್ತಿ ಮೈಂಡಿಗೆ ಹಚ್ಕೋಬಾರ್ದು ಒಂದು. ಮತ್ತು ಇನ್ನೊಂದು ಏನಂತಂದರೆ, ಸೊ ಆದಷ್ಟು ನಿಮ್ಮ ಟೈಮ್ ಏನಿದೆಯಲ್ಲ, ಸೊ ನಿಮ್ಮ ಟೈಮು, ನಿಮ್ಮ ವರ್ಕ್, ನೀವು ಏನು ಕೆಲಸ ಮಾಡ್ತಿದ್ದೀರಾ ಆ ಕೆಲಸದಲ್ಲೇ ಆದಷ್ಟು ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿ. ನಿಮ್ಮದು ಎಷ್ಟಾಗುತ್ತೋ, ನಿಮ್ಮ ಔಟ್ಪುಟ್ ಏನು ಬರುತ್ತಲ್ವ, ಸೊ ನಿಮ್ಮದೇನು ಕೆಲಸ ಕೊಟ್ಟಿರ್ತಾರೆ ಅದರಲ್ಲಿ ನೀವು ಮುಂದುವರ್ಕೊಂಡು ಹೋಗಿ, ಅದರಲ್ಲಿ ಡೆಡಿಕೇಶನ್ ಆಗಿ ನೀವು ವರ್ಕ್ ಮಾಡಿ. ಏನಾದರೂ ಒಂದು ಅಟ್ಲೀಸ್ಟ್ ಇವಾಗ ನಿಮ್ಗೆ ಏನು ಕೆಲಸ ಕೊಟ್ಟಿರ್ತಾರೆ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಪ್ರೂವ್ ಮಾಡೋದ್ರಿಂದ ಅಟ್ಲೀಸ್ಟ್ ನಮಗೆ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತನಾದರೂ ಇರುತ್ತೆ. ಬೆಳಗ್ಗೆ 9 ಗಂಟೆಗೆ ಹೋಗ್ತೀವಿ, ಮಧ್ಯಾಹ್ನ 3 ಗಂಟೆ ಕೆಲಸದಿಂದ ಬರ್ತೀವಿ ಅಂದರೆ ಮನೆಗೆ ಬರಬೇಕಾದ್ರೆ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಇವತ್ತು ನಾನೇನೋ ಒಂದು ಮಾಡಿದೆ ಅಲ್ಲ, ಇವತ್ತು ನನಗೆ ಜಾಬ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಚೆನ್ನಾಗಿತ್ತು ಅಂತ ಏನಾದರೂ ಒಂದು ನಮಗೇನೆ ಅನ್ನಿಸ್ಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ, ನೆಕ್ಸ್ಟ್ ಡೇ ಜಾಬ್ಗೆ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ. ಅಯ್ಯೋ ಯಾರು ಹೋಗ್ತಾರೆ, ಬೇಜಾರಾಗುತ್ತೆ. ಸೊ ಎಲ್ಲ ಘಟ್ಟಗಳನ್ನ ನಾನು ಕೂಡ ಅನುಭವಿಸಿದ್ದೀನಿ, ಇಲ್ಲ ಅಂತಿಲ್ಲ. ಪ್ರತಿಯೊಂದನ್ನು ಎಷ್ಟೋ ಸಲ ಕೆಲಸಕ್ಕೆ ಹೋಗಬೇಕಾದ್ರೆ ಹತ್ಕೊಂಡು ಕೂಡ ಹೋಗಿರೋದುಂಟು, ಅನಿವಾರ್ಯ ಕಾರಣಗಳಿಗೆ. ಸೊ ಅನಿವಾರ್ಯ, ನನಗೆ ಜಾಬು ಮುಖ್ಯ ಅಲ್ವಾ. ಸೊ ಹಾಗಾಗಿ ಏನು ಮಾಡೋಕ್ಕೆ ಆ ಟೈಮು, ಆ ಪರಿಸ್ಥಿತಿಗಳಾಗಿತ್ತು ನನಗೆ. ಆ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ನನಗೆ ಅನಿವಾರ್ಯ ಇತ್ತು, ಕೆಲಸ ಅನಿವಾರ್ಯ ಬೇಕಿತ್ತು ಅಂತ ಹೇಳಿಬಿಟ್ಟು ನಾನು ಎಲ್ಲದನ್ನು ಸಹಿಸ್ಕೊಳ್ತಾ ಇದ್ದೆ. ಎಷ್ಟೋ ಸಲ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅಯ್ಯೋ ಕೆಲ್ಸಕ್ಕೆ ಹೋಗ್ಬೇಕಲ್ವಾ, ಏನು ಮಾಡೋದು, ಅವ್ರು ಹಂಗಂತಾರೆ, ಇವ್ರು ಹಿಂಗಂತಾರೆ, ಅವ್ರು ಆ ಥರ ಮಾತಾಡ್ತಾರೆ, ಈ ಥರ ಅನ್ಕೋತಾರೆ ಅಂತೆಲ್ಲ ಫಸ್ಟ್ ತುಂಬ ತಲೆ ಕೆಡಿಸ್ಕೊತಾ ಇದ್ದೆ. ಅಯ್ಯೋ ಹೇಗಪ್ಪ ಅವ್ರ ಮುಖ ತೋರಿಸೋದು, ಹೀಗೆಲ್ಲ ಆಗೋಯ್ತಲ್ಲ ಅಂತ ಆ ಥರ ಎಲ್ಲ ತುಂಬ ಥಿಂಕ್ ಮಾಡ್ತಾಯಿದ್ದೆ. ಆಮೇಲೆ ಒಂದಿನ ಕೂತ್ಕೊಂಡು ಯೋಚನೆ ಮಾಡಿದೆ, ಫಸ್ಟ್ ಆಫ್ ಆಲ್ ನಾನು ಯಾಕೆ ಅವ್ರ ಬಗ್ಗೆ ಎಲ್ಲ ಥಿಂಕ್ ಮಾಡಬೇಕು. ಯಾಕಂದರೆ
ನನಗೆ ಏನು ಸರಿ ಅನಿಸಿದೆ ಅದನ್ನು ನಾನು ಮಾಡಿರ್ತೀನಿ. ಯಾವುದೇ ಥರ ತಪ್ಪನ್ನು ನಾನು ಮಾಡಿಲ್ಲ ಅಲ್ವಾ, ನಾನು ಯಾಕೆ ಮತ್ತೆ ಎಲ್ಲರಿಗೂ ಹೆದರ್ಕೋಬೇಕು, ಅವ್ರಿಗೆಲ್ಲ ಯಾಕೆ ನಾನು ಭಯ ಪಡಬೇಕು. ನನ್ನ ಪ್ರಕಾರ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ ಅಂದಮೇಲೆ ಅವ್ರಿಗೆಲ್ಲ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಡಿಸೈಡ್ ಮಾಡಿದೆ. ಆ ಟೈಮಲ್ಲೆಲ್ಲ ಹೆಂಗಿತ್ತು ಅಂತಂದರೆ, ಇದೆಲ್ಲ ನಾನು ಹೇಳ್ತಾ ಇರೋದು ಒಂದು 4 ಇಯರ್ಸ್ 5 ಇಯರ್ಸ್ ಹಿಂದೆ ಇದ್ದಂಥದ್ದು. ಯಾಕಂದರೆ ಆವಾಗ ಆ ಪರಿಸ್ಥಿತಿಗಳು ಆ ಥರನೇ ಇದ್ದವು. ಹಾಗಾಗಿ ಸೊ ಇದನ್ನೆಲ್ಲ ನಾವು ಮೆಂಟಲಿ ಪ್ರಿಪೇರ್ ಆಗಿರಬೇಕಾಗುತ್ತೆ. ನಾನೇನಾದರೂ ಅಕಸ್ಮಾತ್ ಅವತ್ತು ಅವ್ರು ಏನಂತಾರೋ ಇವ್ರು ಏನಂತಾರೋ ಅಂದ್ಕೊಂಡು ಹೆದರ್ಕೊಂಡ್ಬಿಟ್ಟಿದ್ದಿದ್ರೆ, ಸೊ ಮೇ ಬಿ ನಾನು ತುಂಬ ಒಂದು ವರ್ಕ್ ಟೈಮನ್ನು ತುಂಬ ಮಿಸ್ ಮಾಡ್ಕೊತಿದ್ದೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ಹೇಳೋದು, ಯಾವ್ದ್ರ ಬಗ್ಗೆಯೂ ತಲೆ ಕೆಡಿಸ್ಕೋಬಾರ್ದು. ಮತ್ತು ನಮ್ಮ ಸೀನಿಯರ್ಸು, ನಮ್ಮ ಮೇಲ್ಗಡೆ ಇರೋರು ಇರ್ತಾರಲ್ವ, ಸೊ ಅವರು ಏನಾದರೂ ಅಂತಾರೆ, ವರ್ಕ್ ರಿಲೇಟೆಡೇ ಹೇಳ್ತಾರೆ, ಅದು ಮಾಡಿ ಇದು ಮಾಡಿ, ಅದು ಚೆನ್ನಾಗಿ ನಾವೇನೇ ಕರೆಕ್ಟಾಗಿ ಮಾಡಿರ್ತೀವಿ, ಕರೆಕ್ಟಾಗಿ ಮಾಡಿದರೆ ಅದ್ರಲ್ಲಿ ಬಂದುಬಿಟ್ಟು ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಅದು ಆ ವರ್ಕ್ ಸರಿ ಇಲ್ಲ, ಈ ವರ್ಕ್ ಸರಿ ಇಲ್ಲ ಅಂತ ಏನಾದರೂ ಬಂದು ಟಾಂಟ್ ಮಾಡ್ತಿರ್ತಾರಲ್ಲ, ಸೊ ಅದನ್ನು ಕೂಡ ನಾವು ಸಹಿಸ್ಕೋಬೇಕು. ಒಂದೊಂದು ಸಲ ಸಹಿಸ್ಕೋಬೇಕಾಗತ್ತೆ. ಯಾಕೆಂದರೆ ಸೊ ಟೈಮು ಒಂದೇ ಥರ ಇರೋಲ್ಲ, ಅವರು ಚೇಂಜ್ ಆಗ್ಬೋದು. ಯಾಕಂದರೆ ಅವ್ರಿಗೂ ಕೂಡ ಬೇರೆ ಬೇರೆ ಪೊಸಿಷನ್ಸ್ ಬಂದು ಚೇಂಜ್ ಆಗ್ಬೋದು. ಎಂಪ್ಲಾಯೀಸ್ ಏನಿರ್ತಾರಲ್ಲ ಅವರು ಪರ್ಮನೆಂಟಾಗಿರ್ತಾರೆ, ಬಟ್ ಮೇಲ್ಗಡೆ ಪೊಸಿಷನ್ಸಲ್ಲಿ ಇರ್ತಾರಲ್ಲ ಅವ್ರುಗಳು ಮಾತ್ರ ಚೇಂಜ್ ಆಗ್ತಾ ಇರ್ತಾರೆ. ಅದಕ್ಕೋಸ್ಕರ ಆದಷ್ಟು ಅಲ್ಲಿ ಕೂಡ ನಾವು ತಾಳ್ಮೆಯಿಂದ ಇರಬೇಕಾಗತ್ತೆ. ಕೆಲವೊಂದು ಸಲ ಇಲ್ಲ, ನಾನು ತಾಳ್ಮೆಯಿಂದ ಇರೋದಿಲ್ಲ, ನಾನು ದುರಹಂಕಾರ ತೋರಿಸ್ತೀನಿ, ನನಗೆ ಹಂಗಿರೋಕ್ಕಾಗಲ್ಲ, ಅವ್ರ ಮಾತು ನಾನೇನು ಕೇಳಬೇಕು, ಅವ್ರಿಗೆ ಯಾಕೆ ನಾನು ತಲೆ ಬಾಗಬೇಕು ಅಂತೆಲ್ಲ ಸ್ವಲ್ಪ ನಮಗೇನಾದರೂ ಆ ಥರ ಆ್ಯಟಿಟ್ಯೂಡ್ ಇತ್ತು ಅಂತಂದರೆ ನಾವು ಆ ಕೆಲಸದಿಂದ ಹೊರಗಡೆ ಬಂದುಬಿಡಬೇಕು. ಬೇರೆ ಕಡೆ ಏನಾದರೂ ಜಾಬ್ ನೋಡಿಕೊಂಡು ಬೇರೆ ಕಡೆ ಸೆಟ್ ಆಗೋ ಥರ ಹೋಗಬೇಕು. ಬಟ್ ಆದಷ್ಟು ನಾವು ಎಲ್ಲೇ ಒಂದು ಕೆಲಸಕ್ಕೆ ಹೋಗ್ತೀವಿ ಅಂದರೆ ಆದಷ್ಟು ತಾಳ್ಮೆಯಿಂದ ಇದ್ದರೆ ಒಳ್ಳೆಯದು. ಯಾಕಂದರೆ ನಾವೆಷ್ಟು ಒಂದು ಪೇಷನ್ಸಿಂದ ಇರ್ತೀವಲ್ವ, ಒಂದಲ್ಲ ಒಂದಿನ ಅದು ನಮ್ಮ ಕೈ ಹಿಡಿಯುತ್ತೆ. ಯಾರೋ ಅಂದರು, ಏನೋ ಆಯಿತು ಅನ್ನೋದಕ್ಕೆಲ್ಲ ಕೆಲಸ ಬಿಡೋಕ್ಕೆ ಹೋಗಬಾರ್ದು. ಒಂದೇ ಕಡೆ ಇದ್ದು ನಾವು ಸಾಧನೆನ ಮಾಡಬೇಕಾಗತ್ತೆ. ಆವಾಗ ಒಂದಿನ ಕೂತ್ಕೊಂಡು ಯೋಚನೆ ಮಾಡಿದಾಗ ಅನಿಸುತ್ತೆ, ನಾನು ಅವತ್ತು ಆ ಡಿಸಿಷನ್ ತೊಗೊಂಡಿದ್ದೆ ಹೋಗಬೇಕು ಅಂತ ಹೇಳಿಬಿಟ್ಟು, ಬಟ್ ಇವತ್ತು ನೋಡು ನಾನು ಚೆನ್ನಾಗಿದ್ದೀನಿ ಅಂತ ನಾವು ಆ ಒಂದು ಮೊಮೆಂಟನ್ನು ಚೆರಿಷ್ ಮಾಡಬೇಕು. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಏನೇ ಆಗಲಿ, ಕೆಲವರು ಹಾಗೇ ಇರ್ತಾರೆ ಫ್ರೆಂಡ್ಸ್, ಏನೂ ಮಾಡೋಕ್ಕಾಗಲ್ಲ. ಕೆಲವೊಬ್ರು ಇರ್ತಾರೆ ಬೇಕಂತಲೇ ಮಾಡ್ತಿರ್ತಾರೆ, ಬೇಕಂತಲೇ ನಮ್ಮ ಬಗ್ಗೆ ಇನ್ನೊಬ್ರ ಹತ್ರ ಹೇಳೋದು, ಬೆನ್ನಿಗೆ ಚೂರಿ ಹಾಕೋಂಥದ್ದು, ಜೊತೆಯಲ್ಲೇ ಇದ್ಕೊಂಡು ಎಲ್ಲ ಮಾಡ್ತಾರೆ. ಒಂದು ವಿಷಯ, ನಾವು ಕೆಲಸದಲ್ಲಿ ನಾವು ಹೋಗೋದು, ಒಂದು ಜಾಬಲ್ಲಿ ಮಾಡಬೇಕಾಗಿರೋದೇನು ಗೊತ್ತಾ, ನಮ್ಮ ಒಂದು ಪರ್ಸ್ನಲ್ ವಿಚಾರಗಳನ್ನಾಗಲಿ, ನಮ್ಮ ಏನೇ ಇದ್ದರೂ ನಮ್ಮ ಮನೆ ಫ್ಯಾಮ್ಲಿ ಬ್ಯಾಕ್ಗ್ರೌಂಡು, ನಮ್ಮ ಫ್ಯಾಮ್ಲಿ ಬಗ್ಗೆ ಏನೇ ಇದ್ದರೂ ನಮ್ಮದೊಂದು ಪರ್ಸ್ನಲ್ ವಿಚಾರಗಳನ್ನ ಯಾವುದೇ ಕೊಲೀಗ್ಸ್ ಹತ್ರ ಶೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸೊ ಎಲ್ಲೂ ಅಷ್ಟೇ, ಅವ್ರು ಎಷ್ಟೇ ನಮ್ಮ ಜೊತೆ ಚೆನ್ನಾಗಿದ್ದರೂ ಕೂಡ ಅವ್ರ ಹತ್ರ ನಾವು ಶೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಹಾಗೆ ದುಡ್ಡು ಕಾಸಿನ ವಿಚಾರದಲ್ಲೂ ಅಷ್ಟೇ, ಕೊಡೋದು ತಗೊಳ್ಳೋದು ಈ ರೀತಿ ಎಲ್ಲನೂ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮದೇನು ಇರುತ್ತೆ, ನಾವು ಬೆಳಗ್ಗೆ ಎದ್ವಾ, ನಮ್ಮ ಮನೇಲಿ ಕೆಲಸ ನೋಡ್ಕೊಂಡ್ವಾ, ಆಫೀಸ್ಗೆ ಹೋದ್ವಾ, ಕೆಲಸ ಮಾಡಿದ್ವಾ, ಸೀದಾ ಮನೆಗೆ ಬಂದ್ವಾ, ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಾ, ಇಷ್ಟೇ ಇತ್ತು ನಿಮ್ಮ ಲೈಫು ಅಂತಂದರೆ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ ಲೈಫು. ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಚೆನ್ನಾಗಿ ಹೋಗ್ತಾ ಇರುತ್ತೆ. ಅದನ್ನು ಬಿಟ್ಟು ನಾವು ಎಲ್ಲದನ್ನೂ ತಲೆಗೆ ಹಾಕ್ಕೊಂಡು, ಎಲ್ಲರ ಬಗ್ಗೆನೂ ತಲೆ ಕೆಡಿಸ್ಕೊಂಡು, ನಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನ ಎಲ್ಲರ ಹತ್ರ ಶೇರ್ ಮಾಡ್ಕೊಂಡು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಸೊ ಇವತ್ತು ಅವ್ರು ನಮ್ಮ ಜೊತೆ ಚೆನ್ನಾಗಿರ್ತಾರೆ, ನಾಳೆ ದಿನ ಏನಾದರೂ ಜಗಳ ಆಯಿತು ಅಂದಾಗ, ಸೊ ನಮ್ಮ ಒಂದು ಪರ್ಸ್ನಲ್ ವಿಚಾರಗಳನ್ನೆಲ್ಲ ಎಲ್ಲರ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಮನೇಲಿ ಹಾಗಂತೆ ಹಿಂಗಂತೆ ಅಂತ ಹೇಳ್ಬಿಟ್ಟು ನಮ್ಮ ಬಗ್ಗೆನೇ ಆಡ್ಕೊಂಡು ನಗಾಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಯಾರ ಹತ್ರನೂ ಈ ಒಂದು ವಿಚಾರಗಳನ್ನ ಕೂಡ ಶೇರ್ ಮಾಡ್ಕೋಬಾರ್ದು. ಈ ಥರ ಇದ್ದಾಗ ನಾವು ಜಾಬಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇನ್ನು ಇದೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಮಾಡೋ ಮಿಸ್ಟೇಕ್ಸು. ನಾನು ತುಂಬ ಸಾಕಷ್ಟು ಜನಗಳನ್ನ ನೋಡಿಬಿಟ್ಟಿದ್ದೀನಿ ಈ ಥರ. ನನಗೂ ಕೂಡ ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ. ಹಾಗಾಗಿ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೊಸದಾಗಿ ಎಲ್ಲ ಜಾಬ್ ಮಾಡಬೇಕು, ಜಾಬ್ಗೆ ಹೋಗಬೇಕು ಅಂತೆಲ್ಲ ಇರ್ತಾರಲ್ವ, ಅವ್ರಿಗೆ ಯೂಸ್ ಆಗುತ್ತೆ.
ಸೊ ಯಾವ ಥರ ನಾವು ಇರಬೇಕು ಅಲ್ಲಿ ಅಂತ ಹೇಳಿಬಿಟ್ಟು. ಸೊ ಯಾವುದೇ ಕೆಲ್ಸಕ್ಕೆ ಹೋಗಲಿ, ಎಂಥ IT ಕಂಪ್ನಿಗೆ ಹೋಗಲಿ ಅಥವಾ ಯಾವುದೇ ಒಂದು ಹಾರ್ಡ್ವೇರ್ ಕಂಪ್ನಿಗೆ ಹೋದರೂ ಕೂಡ ಇದ್ದೇ ಇರುತ್ತೆ. ಸೊ ನೀವು ಯಾವುದೇ ಕೆಲಸಕ್ಕೆ ಹೋದರೆ ಕೂಡ ಎಲ್ಲ ಕಡೆ ಇದೇ ಥರ ಇದ್ದೇ ಇರುತ್ತೆ. ಪ್ರೆಷರ್ ಇರುತ್ತೆ, ವರ್ಕ್ ಪ್ರೆಷರ್ ಅಫ್ಕೋರ್ಸ್ ಇರುತ್ತೆ. ಆ ವರ್ಕ್ ಪ್ರೆಷರ್ ಜೊತೆಗೆ ಈ ರೀತಿ ಅಕ್ಕಪಕ್ಕ ನಮ್ಮ ಜೊತೆ ಕೆಲಸ ಮಾಡ್ತಾರಲ್ಲ ಅವ್ರದ್ದು ಕೂಡ ಒಂದು ಪ್ರೆಷರ್ ಇರುತ್ತೆ. ಇದನ್ನೆಲ್ಲನೂ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಆವಾಗಲೇ ನಾವು ಒಂದು ಸಕ್ಸಸ್ ಅಂತ ಕಾಣೋದಕ್ಕಾಗುತ್ತೆ. ಇಲ್ಲ ಅಂತಂದರೆ ನಮ್ಗೆ ಏನಂತಂದರೆ ಆ್ಯಟಿಟ್ಯೂಡ್ ಇರಬಾರ್ದು ಫ್ರೆಂಡ್ಸ್, ಮೇನ್ ಅದೇ. ಹಾಗಂತ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡಿರ್ಬೇಕಾ, ಅವ್ರು ಆಡ್ದಂಗೆಲ್ಲ ಆಡ್ಕೊಂಡಿರ್ಬೇಕಾ ಅಂತ ನೀವು ಕೇಳ್ಬೋದು. ಬಟ್ ಒಂದು ಟೈಮಲ್ಲಿ ಏನು ಅನಿಸುತ್ತೆ ಅಂತಂದರೆ ಅದೆಲ್ಲ ಬೇಕಾಗೇ ಮಾಡಿರ್ಬೋದು, ಬೇಕಂತಲೇ ಮಾಡಿರ್ತಾರೆ. ಅದನ್ನೆಲ್ಲ ತಲೆಗೆ ಹಾಕ್ಕೊಳಕ್ಕೆ ಹೋಗಬಾರ್ದು. ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು, ಯಾಕಂದರೆ ಸ್ವಲ್ಪ ವರ್ಷಗಳಾದಮೇಲೆ ನಾವೇ ಚೆರಿಷ್ ಮಾಡ್ತೀವಲ್ಲ, ಹೌದು ನಾನು ಅವತ್ತು ಆ ತಪ್ಪು ನಿರ್ಧಾರನ ತೊಗೊಂಡಿದ್ದೆ, ಇದ್ದು ಸಾಧನೆ ಮಾಡಬೇಕು. ಸೊ ಇದ್ದು ನಾವು ಸಾಧನೆ ಮಾಡಬೇಕಾಗುತ್ತೆ. ಅದನ್ನ ಬಿಟ್ಬಿಟ್ಟು ಅಲ್ಲಿಂದ ಪಲಾಯನವಾದಿಗಳಾಗಬಾರ್ದು ಅಲ್ವಾ. ಸೊ ಒಂದೇ ಕಡೆ ಇದ್ದು ನಾವು ಅದನ್ನು ಸಾಧಿಸ್ಬೇಕಾಗತ್ತೆ. ಬಟ್ ನೀವು ಜಾಬ್ ಬಿಡಬೇಕು ಅಂತ ಏನಾದರೂ ಪರಿಸ್ಥಿತಿ ಬಂತು ಅಂತಂದಾಗ, ಜಾಬ್ ಬಿಡೋವಂಥ ಪರಿಸ್ಥಿತಿಗಳು ಏನಕ್ಕೆಲ್ಲ ಬರುತ್ತೆ, ನಿಮಗೇನಾದರೂ ಬೇರೆ ಕಡೆ ಸ್ಯಾಲ್ರಿ ಹೈಕ್ ಇರುತ್ತೆ, ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿ ಸ್ಯಾಲ್ರಿ ಇರುತ್ತೆ, ಮತ್ತು ಟೈಮಿಂಗ್ಸು ಅಷ್ಟೇ, ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿ ಟೈಮಿಂಗ್ಸ್ ಇರುತ್ತೆ ಅಂತಂದಾಗ ಡೆಫಿನೆಟ್ಲಿ ನೀವು ಆ ಜಾಬನ್ನು ಕ್ವಿಟ್ ಮಾಡಿ ಬೇರೆ ಕಡೆ ಜಾಬನ್ನು ನೋಡ್ಬೋದು, ಆರಾಮಾಗಿ ಹೋಗ್ಬೋದು ಆ ಕಡೆ. ಯಾಕಂದರೆ ನಮ್ಮ ಕಂಫರ್ಟ್ ಝೋನ್ ಯಾವಾಗಲೂ ಅಷ್ಟೇ. ಮತ್ತು ಇನ್ನೊಂದು ಏನು ಹೇಳ್ತೀನಿ, ಕಂಫರ್ಟ್ ಝೋನ್ ಅಂದ ತಕ್ಷಣ ಸೊ ನಮ್ಮ ಜೊತೆ ಯಾರೋ ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಜೊತೆ ಯಾರೋ ಚೆನ್ನಾಗಿರ್ತಾರೆ ಅಂತ ಆ ಒಂದು ಕಂಫರ್ಟ್ ಝೋನಲ್ಲೇ ಇರಬಾರ್ದು. ಸೊ ಯಾರು ಕೂಡ ಆಗೋದಿಲ್ಲ. ಆ ಒಂದು ಟೈಮ್ ಅಂತ ಬಂದುಬಿಟ್ರೆ ಯಾರೂ ಆಗೋದಿಲ್ಲ. ಎಲ್ಲರೂ ಸ್ವಾರ್ಥಿಗಳೇ ಆಗ್ತಾರೆ, ಅವ್ರವ್ರದ್ದು ಅವ್ರು ನೋಡ್ಕೋತಾರೆ ಅಷ್ಟೇ. ಯಾರೂ ಕೂಡ ನಮ್ಮ ಸಪೋರ್ಟಿಗೆ ಅಂತ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಕಂಫರ್ಟ್ ಝೋನಿಂದ ಹೊರಗಡೆ ಬನ್ನಿ. ಅಯ್ಯೋ ನನಗೆ ಈ ಕೆಲಸ ಇಲ್ಲಿ ಎಲ್ಲರೂ ನನಗೆ ಇಷ್ಟ ಆಗಿದ್ದಾರೆ ಮೀನ್ಸ್ ಯಾವಾಗಲೂ ಅಷ್ಟೇ ನಮ್ಮ ಒಂದು ಮಾಡೋಂಥ ಕೆಲಸನ ನಾವು ರೆಸ್ಪೆಕ್ಟ್ ಮಾಡಬೇಕು. ಸೊ ರೆಸ್ಪೆಕ್ಟ್ ಯುವರ್ ಜಾಬ್, ಇಟ್ ವಿಲ್ ರೆಸ್ಪೆಕ್ಟ್ ಯು ಅಂತ ಹೇಳ್ತಾರಲ್ಲ. ಸೊ ಹಾಗೆಯೇ ಮಾಡೋಂಥ ಕೆಲಸನ ಶ್ರದ್ಧೆಯಿಂದ ಇಷ್ಟಪಟ್ಟು ಮಾಡೋದ್ರಿಂದ ನಮಗೆ ಯಾವುದೇ ಥರ ಬೇಜಾರಂತ ಅನಿಸೋದಿಲ್ಲ. ಯಾಕಂದರೆ ತುಂಬ ಜನ ಅಂದ್ಕೊಂಡಿರ್ತಾರೆ, ಅಪ್ಪ ಏನೋ ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ, ಇವ್ರಿಗೇನು ತಿಂಗಳಾದರೆ ಸಂಬಳ ಬರುತ್ತೆ ಅಂತೆಲ್ಲ ಅಂದ್ಕೋತಾರೆ. ಬಟ್ ರಿಯಾಲಿಟಿ ಏನು ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಸೊ ಅಲ್ಲಿಗೆ ಹೋದಾಗ ಸೊ ಎಲ್ಲ ಕಡೆ ಇದೇ ಥರ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಆಲ್ಮೋಸ್ಟ್ ಇದೇ ಥರನೇ ಇರುತ್ತೆ ಆಲ್ಮೋಸ್ಟ್ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಾನು ಕೂಡ ಇವಾಗ ಒಂದು 3 ಕಂಪ್ನಿಗಳಲ್ಲಿ ವರ್ಕ್ ಮಾಡುವಾಗ ನನಗೂ ಕೂಡ ಅದೇ ಥರ ಅನ್ನಿಸ್ತು. ಸೊ ಎಲ್ಲ ಕಡೆ ಇದೇ ಥರ ಇರುತ್ತೆ. ನಾವು ಅಂದ್ಕೊಳ್ತೀವಿ, ಸೊ ಈ ಕಡೆಯಿಂದ ಬೇರೆ ಕಡೆ ಬಿಟ್ಟು ಹೋದರೆ ಅಲ್ಲಿ ಚೆನ್ನಾಗಿರ್ಬೋದು, ಅಲ್ಲಿ ಚೆನ್ನಾಗಿರುತ್ತೆ ವರ್ಕು ಅಂತೆಲ್ಲ ಅಂದ್ಕೊಳ್ತೀವಿ. ಬಟ್ ಅದು ಅಷ್ಟು 100% ನಿಜ ಅಲ್ಲ. ನಾವು ಎಲ್ಲಿ ಹೋದ್ರೂ ಇದ್ದೇ ಇರುತ್ತೆ. ಯಾಕಂದರೆ ಅಕ್ಕಪಕ್ಕದ ಮನೆಗಳಲ್ಲಿ ನೋಡಿರ್ತೀರಲ್ಲ ನೀವೇ, ನಾವೇನೇ ಮಾಡಿದ್ರು ಅದಕ್ಕೊಂದು ಮಾತಾಡ್ತಿರ್ತಾರೆ, ಎಲ್ಲದಕ್ಕೂ ಆಡ್ಕೊತಾರೆ, ಹಂಗೆಲ್ಲ ಮಾತಾಡ್ತಿರ್ತಾರೆ. ನಾವು ಅಕ್ಕಪಕ್ಕದ ಮನೆಯವ್ರನ್ನ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅದೇ ಥರನೇ ನಾವು ಹೊರಗಡೆ ಹೋದಾಗ ಕೂಡ ಅಷ್ಟೇ, ಕೆಲಸಕ್ಕೆ ಅಂತ ಹೋದಾಗ ಅಲ್ಲಿ ಕೂಡ ಯಾರ ಮಾತುಗಳನ್ನ ತಲೆ ಕೆಡ್ಸ್ಕೊಳ್ತೀರ. ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಇದ್ದರೆ ನಿಜವಾಗ್ಲೂ ಅದರಲ್ಲಿ ಸಕ್ಸಸ್ ಅಂತ ಕಾಣ್ಬೋದು. ಅದನ್ನು ಬಿಟ್ಟು ನಾವು ಬೇರೆ ಎಲ್ಲ ಕಡೆ ಗಮನ ಕೊಟ್ಟರೆ ಅಲ್ಲಿ ನಮಗೆ ಜಾಬ್ ಮಾಡೋದಕ್ಕಾಗೋದಿಲ್ಲ. ಸೊ ನಮ್ಮ ಗುರಿ ಏನಿರುತ್ತೆ, ನಮ್ಮ ಇಂಟೆನ್ಷನ್ ಏನಿರುತ್ತೆ, ನಾವೇನಕ್ಕೆ ಕೆಲ್ಸಕ್ಕೆ ಹೋಗ್ತಾಯಿದ್ದೀವಿ ಅನ್ನೋದನ್ನ ಫಸ್ಟು ನಾವು ಅರ್ಥ ಮಾಡ್ಕೋಬೇಕು. ಸೊ ನಾವು ಏನಕ್ಕೆ ಜಾಬ್ ಮಾಡಬೇಕು, ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಎಲ್ಲರೂ ಏನಕ್ಕಪ್ಪ ನಾವು ದುಡಿತೀವಿ ಅಂತಂದರೆ ನಮ್ಮ ಫ್ಯಾಮ್ಲಿ ಚೆನ್ನಾಗಿರಬೇಕು, ನಮಗೆ ಕಮಿಟ್ಮೆಂಟ್ಸ್ ಎಲ್ಲನೂ ಕ್ಲಿಯರ್ ಆಗಬೇಕು, ಸ್ವಲ್ಪ ನೆಮ್ಮದಿಯಾಗಿರಬೇಕು ಅಂತ ಹೇಳಿ ನಾವು ಹೋಗ್ತೀವಿ ಕೆಲಸಕ್ಕೆ. ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡಿರಬೇಕು. ಸೊ ಮೈಂಡಲ್ಲಿ ಇಟ್ಕೊಂಡು ಎಷ್ಟು ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ನಾವು ಹುಷಾರಾಗಿ ನಾವು ಕೆಲಸ ಮಾಡಿಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಹಾಗೆಯೇ ಮತ್ತು ಎಮೋಷನ್ಸ್. ಸೊ ಎಮೋಷನ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ನಾವು ಒಂದು ಕಡೆ ಕೆಲಸಕ್ಕೆ ಅಂತ ಹೋದಾಗ ಮನೆ ಪ್ರಾಬ್ಲಮ್ಸ್ ಏನೇ ಇದ್ದರೂ ಕೂಡ ನಾವು ಅಲ್ಲಿ ಕನೆಕ್ಟ್ ಮಾಡಬಾರ್ದು, ನಮ್ಮ ಕೆಲಸಕ್ಕೆ ಕನೆಕ್ಟ್ ಮಾಡಬಾರ್ದು. ಮನೆ ಪ್ರಾಬ್ಲಮ್ಸ್ ಏನಿದ್ರೂ ನಾವು ಮನೆಯಲ್ಲೇ ಅದನ್ನು ನೋಡ್ಕೋಬೇಕು. ನಾವು ಯಾವಾಗ ಅದನ್ನು ಮಿಕ್ಸ್ ಮಾಡ್ತೀವಿ ಕೆಲಸದ ಜೊತೆ, ನಮಗೆ ಅಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಮನೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಹಾಗೆಯೇ
ಕೆಲಸದಲ್ಲಿರೋವಂಥ ಪ್ರಾಬ್ಲಮ್ಸ್ನ ಮನೆಗೆ ತೊಗೊಂಡು ಬರಬಾರ್ದು. ಸೊ ಅಲ್ಲಿ ಏನೋ ಒಂದು ಟೆನ್ಷನ್ ಆಗಿರುತ್ತೆ, ಇಲ್ಲ ಪ್ರೆಷರ್ ಇರುತ್ತೆ ಕೆಲಸದಲ್ಲಿ. ಆ ಪ್ರೆಷರ್ನ ತೊಗೊಂಡು ಬಂದ್ಬಿಟ್ಟು ನಾವು ನಮ್ಮ ಮನೆಯವ್ರ ಮೇಲೆ ಬಿಡಬಾರ್ದು. ಮಕ್ಕಳ ಮೇಲೆ ಆಗಿರ್ಬೋದು ಅಥವಾ ಮನೆಯವ್ರ ಮೇಲೆ ಎಲ್ಲ ಆ ಪ್ರೆಷರ್ನ ನಾವು ವರ್ಕ್ ಪ್ರೆಷರ್ನ ತೊಗೊಂಬಂದು ಮನೆಯವ್ರ ಮೇಲೆ ಬಿಡಬಾರ್ದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಎರಡೂ ಕಡೆ ನಿಮ್ಮ ಕೆಲಸ ಹಾಳಾಗುತ್ತೆ. ಈ ಕಡೆ ಫ್ಯಾಮ್ಲಿನೂ ನಾವು ಸರಿಯಾಗಿ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಹೋಗಿದ್ದ ಕಡೆ ಕೆಲಸನೂ ನಾವು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಸೊ ಇದಕ್ಕೇನಪ್ಪ ಮಾಡಬೇಕು ಅಂತಂದರೆ, ಗೇಟ್ ಒಳಗಡೆ ಎಂಟ್ರಿ ಆದ್ರೆ ನೀವು ನಿಮ್ಮದೇನು ಕೆಲಸ ಇರುತ್ತೆ ಅದನ್ನಷ್ಟೇ ನೀವು ಕಾನ್ಸಂಟ್ರೇಟ್ ಮಾಡಿ ಆ ಕೆಲಸನ ಮುಗಿಸ್ಕೊಳ್ಳಿ. ಗೇಟಿಂದ ಹೊರಗಡೆ ಬಂದ್ರೆ ಅಷ್ಟೇ. ಆ ಗೇಟಿಂದ ಹೊರಗಡೆ ಬಂದ ಮೇಲೆ ಸೊ ನೀವು ಒಂದು ಟೆನ್ಷನ್ಸು, ಪ್ರಾಬ್ಲಮ್ಸು, ಆ ಒಂದು ಪ್ರೆಷರು, ವರ್ಕ್ ಪ್ರೆಷರ್ ಎಲ್ಲ ಏನಿರುತ್ತೆ ಆ ಗೇಟ್ ಒಳಗಡೆನೇ ಬಿಟ್ಬಿಡಬೇಕು. ಅದನ್ನು ಹೊರಗಡೆ ಕ್ಯಾರಿ ಮಾಡ್ಕೊಂಬರ್ಬಾರ್ದು. ಹೊರಗಡೆ ಬಂದರೆ ನಿಮ್ಮದೇ ಲೈಫು, ನೀವಾಯಿತು ನಿಮ್ಮ ಫ್ಯಾಮ್ಲಿ ಆಯಿತು ಅಂತ ಅಂದ್ಕೊಂಡು ಆ ರೀತಿ ನೀವು ಥಿಂಕ್ ಮಾಡಿಕೊಂಡ್ರು, ಈ ರೀತಿ ನಿಮ್ಮ ಮೈಂಡನ್ನು ಸೆಟ್ ಮಾಡಿಕೊಂಡ್ರೆ ಎರಡೂ ಕಡೆ ನೀವು ಅವಾಗ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಇಲ್ಲ ಅಂತಂದರೆ ತುಂಬ ಪ್ರೆಷರ್ ನಿಮಗೇ ಜಾಸ್ತಿ ಅದು ಸ್ಟ್ರೆಸ್ ಆಗುತ್ತೆ. ಆ ಕಡೆಯೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಈ ಕಡೆಯೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ತುಂಬ ಪ್ರೆಷರ್ ತೊಗೊಂಡು ನಮ್ಮ ಆರೋಗ್ಯನೇ ಹಾಳಾಗುತ್ತೆ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ವಿಷಯನೇ. ಹಾಗೆಯೇ ಟೈಮ್. ಸೊ ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟು. ಸೊ ಟೈಮ್ ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ತೀವಲ್ಲ, ಸೊ ನಮಗೂ ಕೂಡ ಟೈಮ್ ತೊಗೋಬೇಕು. ಬೆಳಗ್ಗಿಂದ ಸಂಜೆವರೆಗೂ ಬೆಳಗ್ಗೆ ಒಂದು ನಾರ್ಮಲಾಗಿ ಕೆಲ್ಸಕ್ಕೆ ಹೋಗೋರೆಲ್ಲ ಒಂದು 4:30-5 ಗಂಟೆಗಂತೂ ಎದ್ದೇ ಎದ್ದೇಳ್ತಾರೆ. ಅದಕ್ಕಿಂತ ಲೇಟಾಗಿ ಎದ್ದರೆ ಅವ್ರಿಗೆ ಯಾವ ಕೆಲಸಗಳು ಆಗೋದಿಲ್ಲ. ನಾರ್ಮಲಾಗಿ 4:30ಇಂದ 5 ಗಂಟೆಗೆ ಎದ್ದೇ ಎದ್ದೇಳ್ತಾರೆ ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅವರು. ಎದ್ದಾಗಿಂದನೂ ಪ್ರತಿಯೊಂದು ಕೆಲಸನೂ ಮಾಡ್ಕೋತಾರೆ. ಮನೆ ಕಸ ಗುಡಿಸೋದ್ರಿಂದ ಹಿಡ್ದು, ಬಾಗಿಲಿಗೆ ನೀರು ಹಾಕೋದ್ರಿಂದ ಹಿಡ್ದು, ರಂಗೋಲಿ ಹಾಕೋದು, ಮನೆಗೆ ಮತ್ತೆ ಕಿಚನ್ಗೆ ಬರೋದು, ಎಲ್ಲರಿಗೂ ಕಾಫಿ ಟೀ ಮಾಡಿಕೊಡೋದು, ಮಕ್ಳಿಗೆ ಹಾಲು ಮಾಡಿಕೊಡೋದಿರ್ಬೋದು. ಹಾಗೆಯೇ ಮಕ್ಕಳಿಗೆ ಟಿಫನ್ ಬಾಕ್ಸ್ ಕಟ್ಕೊಡೋದು, ಗಂಡನಿಗೆ ಆಫೀಸ್ಗೆ ಏನು ಬೇಕೋ ಅದನ್ನು ಕಳಿಸೋದು, ಇವ್ರು ಊಟಕ್ಕೆ ರೆಡಿ ಮಾಡ್ಕೊಳ್ಳೋದು. ಇಷ್ಟೆಲ್ಲದರ ಮಧ್ಯೆ ಅವ್ರಿಗೆ ಟಿಫನ್ ಮಾಡೋಕ್ಕೆ ಕೂಡ ಟೈಮ್ ಇರೋದಿಲ್ಲ. ಅಷ್ಟು ಬ್ಯುಸಿಯಾಗಿ ಒಂದು ಕೆಲಸನ ಮಾಡ್ತಾಯಿರ್ತಾರೆ. ಸೊ ಇಷ್ಟೆಲ್ಲ ಬ್ಯುಸಿ ಒಂದು ಶೆಡ್ಯೂಲ್ ಮೇಲೆ ಅವ್ರ ಬಗ್ಗೆ ಅವ್ರು ಗಮನನೇ ಮಾಡ್ಕೊಳ್ಳೋದಿಲ್ಲ. ಮತ್ತು ಬೆಳಗ್ಗೆ ಮನೇಲಿ ಟಿಫನ್ ಮಾಡ್ದಿರ ಹಾಗೆ ಹೊರ್ಟೋಗಿರ್ತಾರೆ. ಅಲ್ಲಿ ಆಫೀಸಲ್ಲಿ ಟಿಫನ್ ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ಮತ್ತೆ ಸುಸ್ತಾಗುತ್ತೆ. ಮಧ್ಯಾಹ್ನದವರೆಗೂ ವೆಯ್ಟ್ ಮಾಡಬೇಕು ಊಟ ಮಾಡೋಕ್ಕೆ. ಸೊ ಈ ರೀತಿ ಎಲ್ಲನೂ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಬೇಗ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ನಿಮ್ಮ ಆರೋಗ್ಯ ಕಡೆ ಕೂಡ ಗಮನ ಕೊಡಿ. ಇಲ್ಲ ಅಂತಂದರೆ ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಸೊ ಮನೇಲಿ ನಾವು ಹೆಣ್ಮಕ್ಳಿರ್ತೀವಿ, ಆಲ್ ದ ಟೈಮ್ ಮನೇಲಿರ್ತೀವಿ ಅಂದರೆ ಅದೊಂಥರ ರುಟೀನ್ ಇರುತ್ತೆ. ಸೊ ಎಷ್ಟೊತ್ತಿಗಾದ್ರೂ ನಾವು ತಿನ್ಬೋದು, ಎಷ್ಟೊತ್ತಿಗಾದ್ರೂ ಮಲಗ್ಬೋದು, ಏನಾದರೂ ಮಾಡ್ಬೋದು. ಬಟ್ ಹೊರಗಡೆ ಕೆಲಸಕ್ಕೆ ಅಂತ ಹೋದಾಗ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ನಮ್ಮನ್ನು ನಾವು ನೋಡ್ಕೋಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಈಗ ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಆಗೋರು ಇರ್ತೀರ. ಸೊ ಅಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಕೆಲವ್ರಿಗೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಹೋಗಿದ್ದು ಸ್ವಲ್ಪ ದಿನಕ್ಕೇನೆ ಸೊ ಅಲ್ಲಿ ಏನಾದರೂ ಆ ವಾತಾವರಣ ಸೆಟ್ ಆಗಿಲ್ಲ ಅಂದರೆ ಕೆಲಸ ಬಿಟ್ಬಿಡ್ತಾರೆ, ಮತ್ತು ಇನ್ನೊಂದು ಕಡೆ ಹೋಗ್ತಾರೆ. ಬಟ್ ಎಲ್ಲೇ ಹೋದರೂ ಸೇಮೇ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಎಕ್ಸ್ಪೀರಿಯೆನ್ಸ್ನ ತೊಗೊಳಕ್ಕೆ ಟ್ರೈ ಮಾಡಿ. ಎಕ್ಸ್ಪೀರಿಯೆನ್ಸ್ ಮಾಡಿ, ಒಂದು ಕಂಪ್ನಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಸಿಕ್ಕಿದರೆ ನಿಮಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಸ್ವಲ್ಪ ತಾಳ್ಮೆಯಿಂದ ಒಂದು ಎಕ್ಸ್ಪೀರಿಯೆನ್ಸ್ 1 ವರ್ಷ 2 ವರ್ಷ ಆ ಥರ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ರೆ ನಿಮಗೆ ಬೇರೆ ಕಡೆ ಹೋದಾಗ ಸ್ಯಾಲ್ರಿನೂ ಹೈಕ್ ಇರುತ್ತೆ, ಮತ್ತು ನಿಮಗೆ ಬೇರೆ ಪೊಸಿಷನ್ಸ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಒಂದೇ ಕಡೆಯೂ ಸ್ಟಿಕ್ ಆನ್ ಆಗಬಾರ್ದು. ಒಂದೇ ಕಡೆಯೂ ಸ್ಟಿಕ್ ಆನ್ ಆಗಬಾರ್ದು. ಹಾಗಂತ ಬೇರೆ ಕೆಲಸಗಳನ್ನೂ ಕೂಡ ಚೇಂಜ್ ಮಾಡಬಾರ್ದು. ಈ ರೀತಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ನಾನು ಇವಾಗ ಸ್ಟಾರ್ಟಿಂಗು 1-2 ಇಯರ್ಸು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡಿದೆ. ಅಲ್ಲಿ ಒಂದು ಸ್ವಲ್ಪ ನನಗೆ ಸ್ಟಾರ್ಟಿಂಗ್ ಕೆಲಸಕ್ಕೆ ಹೋಗಬೇಕಾದ್ರೆ ಏನಂದರೆ ಏನೂ ಗೊತ್ತಿಲ್ಲ. ನಾನು ತುಂಬ ಜನ ಕೇಳಿದ್ರಿ, ನೀವು ಹೇಗೆ ಜಾಬ್ ಹುಡುಕಿದ್ರಿ, ಹೇಗೆ ಜಾಬ್ ಸಿಕ್ತು ನಿಮಗೆ, ನೀವೇನು ಕಲ್ತಿದ್ರಿ ಜಾಬ್ ಮಾಡೋಕ್ಕೆ ಅಂತೇಳ್ಬಿಟ್ಟು. ಆ ಟೈಮಲ್ಲಿ ಏನಂತಂದರೆ, ನಾನು PUC ಓದಿದ್ದೆ ಅಷ್ಟೇ. ಆಮೇಲೆ ಮದುವೆ ಆಯಿತು, ಮಕ್ಕಳು ಅಂದ್ಕೊಂಡು ಮನೆ ಸಂಸಾರ, ಮಕ್ಕಳು ಅಂದ್ಕೊಂಡು ಮನೇಲಿ ಇದ್ಬಿಟ್ಟಿದ್ದೆ. ಅದಾದಮೇಲೆ ನಾನು ಯಾವ ಟೈಮಲ್ಲಿ ಕೆಲಸಕ್ಕೆ ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂತು. ಆ ಟೈಮಲ್ಲಿ ಹೀಗೆ ಕೆಲಸ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಒಂದು ಕಂಪ್ನಿ ಮುಂದೆ ಬೋರ್ಡ್ ಹಾಕಿದ್ರು, ವಾಕ್ ಇನ್ ಇಂಟರ್ವ್ಯೂ ಅಂತ ಹೇಳಿಬಿಟ್ಟು. ನಾನು ಹೋಗೋಣ ಸರಿ ಆಯಿತು ಅಂತ ಹೇಳಿ ಆ ಥರ ಹೋಗಿದ್ದು. ಆ ಥರ ಹೋಗಿ ಮತ್ತು ಜಾಯ್ನ್ ಆಗಿ ಏನಂದರೆ ಏನೂ ಗೊತ್ತಿಲ್ಲ ನನಗೆ. ಆ ಟೈಮಲ್ಲಿ ಸಿಸ್ಟಮ್ ಟಚಪ್ಪೇ ಇಲ್ಲ, ಹೇಗೆ ಆನ್ ಮಾಡೋದು ಸಿಸ್ಟಮ್ ಅಂತ ಕೂಡ ಗೊತ್ತಿಲ್ಲ ನನಗೆ ಆ ಟೈಮಲ್ಲಿ. ಬಟ್ ಏನಂದರೆ ಇಂಟರ್ವ್ಯೂನ ಬೋಲ್ಡಾಗಿ ಅಟೆಂಡ್ ಮಾಡಿದೆ. ಅದಾದಮೇಲೆ ಕೆಲಸನೂ ಸಿಕ್ತು. ಕೆಲಸ ಸಿಕ್ಕಿದ ಮೇಲೆ ಆಮೇಲೆ ನಾನು ಒಂದೊಂದೇ ಕಲಿತ್ಕೊಂಡೆ.
ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಮಗೇನೂ ಗೊತ್ತಿಲ್ಲ ಅನ್ನೋ ನಮ್ಮ ಕಾನ್ಫಿಡೆನ್ಸ್ ಅಂತ ಒಂದು ಇರಬೇಕು. ಸೊ ಕಾನ್ಫಿಡೆನ್ಸ್ ಇದ್ದು ನಾವು ಮುಂದಕ್ಕೆ ಹೆಜ್ಜೆ ಇಡಬೇಕಾಗತ್ತೆ. ಸೊ ಅದನ್ನು ಬಿಟ್ಬಿಟ್ಟು ಭಯ ಪಟ್ಕೊಂಡು ನಾವು ಹಿಂದೆನೇ ಇದ್ದರೆ ಹಿಂದೆನೇ ಇರ್ತೀವಿ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟು. ಸೊ ಸೆಲ್ಫ್ ಕಾನ್ಫಿಡೆನ್ಸಿಂದ ಮುಂದೆ ಹೆಜ್ಜೆನ ಇಡಬೇಕು. ಅದಾದಮೇಲೆ ನಮಗೆ ಅದಾಗೆ ಎಲ್ಲ ಕಲ್ತ್ಕೊಳ್ತಾ ಹೋಗ್ತೀವಿ. ಸೊ ಸ್ಟಾರ್ಟಿಂಗ್ ನನಗೆ ಸಿಸ್ಟಮ್ ಟಚಪ್ ಏನಂದರೆ ಏನೂ ಗೊತ್ತಿರಲಿಲ್ಲ. ಒಂದು ಎಕ್ಸೆಲ್ಲಲ್ಲಿ ಒಂದು ಟೈಪ್ ಮಾಡೋದು ಗೊತ್ತಿರಲಿಲ್ಲ. ಎಕ್ಸೆಲ್ನ ಹೇಗೆ ಮಾಡಬೇಕು, ಅದನ್ನು ಯಾವ ಥರ ಪ್ರಿಪೇರ್ ಮಾಡಬೇಕು, ಒಂದು ಮೇಲ್ ಕಳಿಸೋದು ಕೂಡ ನನಗೆ ಗೊತ್ತಿರಲಿಲ್ಲ ಫಸ್ಟು. ಆಮೇಲೆ ಕಲ್ತ್ಕೊಂಡೆ, ಒಂದೊಂದೇ ಕಲ್ತ್ಕೊಂಡು. ಸೊ ಇವಾಗ ನನಗೂ ಕೂಡ ಒಂದು ಸ್ವಲ್ಪ ಬರುತ್ತೆ. ನಾನೆಲ್ಲೂ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಲಿಲ್ಲ, ಯಾವುದೇ ಒಂದು ಕೋರ್ಸನ್ನು ಮಾಡಿಲ್ಲ, ಕಂಪ್ಯೂಟರಲ್ಲಿ ಯಾವುದನ್ನೂ ಮಾಡಿಲ್ಲ. ಹಾಗೆಯೇ ನಾನು ಜಾಯ್ನ್ ಆಗಿ ಕೆಲ್ಸಕ್ಕೆ ಸೇರಿದ ಮೇಲೇ ನಾನೆಲ್ಲನೂ ಕಲ್ತ್ಕೊಂಡಿದ್ದು. ಸೊ ಹಾಗಂತ ಎಲ್ಲನೂ ಕಲ್ತ್ಬಿಟ್ಟಿದ್ದೀನಿ ಅಂತ ಹೇಳೋದಿಲ್ಲ. ಇವಾಗ ನಾನು ಮಾಡೋ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ತಿದ್ದೀನಿ. ಬಟ್ ಇನ್ನೂ ಕಲಿಯೋದಿದೆ, ಇನ್ನೂ ಕಲಿಬೇಕು. ಸೊ ಇವಾಗ ಹೊಸದಾಗಿ ಬಂದಿರೋ ಕೆಲಸದಲ್ಲಿ ಅದಕ್ಕಿಂತ ಇಷ್ಟು ದಿನ ನಾನೇನು ಕಲ್ತಿದ್ದೀನಿ ಅದು ಬಿಟ್ಟು ಇನ್ನೂ ಕಲಿಯುವಂಥದ್ದಿದೆ ಇಲ್ಲಿ. ಸೊ ಇಲ್ಲಿ ಕಲಿಯುವಂಥದ್ದು ತುಂಬಾ ಇದೆ. ಇಲ್ಲಿ ಕೂಡ ಇನ್ನೂ ಕಲಿಬೇಕು. ಸೊ ಅದನ್ನೆಲ್ಲ ಒಂದೊಂದೇ ಕಲ್ತ್ಕೊಂಡ್ರೆ ನನಗಿದು ಎಕ್ಸ್ಪೀರಿಯೆನ್ಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ಇದನ್ನು ನಾನು ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಮುಂದಕ್ಕೆ ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವೆಲ್ಲ ನನಗೇನೇನು ಅನಿಸುತ್ತೋ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಪ್ರತಿಯೊಂದು ನನ್ನ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಯಾಕಂದರೆ ನನ್ನ ಅನಿಸಿಕೆ, ನನ್ನ ಎಕ್ಸ್ಪೀರಿಯೆನ್ಸ್ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇನ್ನೊಂದಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಇರೋಂಥ ವೀಡಿಯೋನ ನಿಮಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಇದು ಯಾವ ಮ್ಯೂಸಿಯಮ್ ಇರ್ಬೋದು ಅಂತ ಎಲ್ಲರಿಗೂ ಡೌಟ್ ಇರುತ್ತಲ್ಲ. ಸೊ ಇದು ಬಂದುಬಿಟ್ಟು ಚಿತ್ರದುರ್ಗ. ಸೊ ಚಿತ್ರದುರ್ಗದ ಮುರುಘಾಶ್ರೀ ಮಠ ಬರುತ್ತಲ್ವ, ಸೊ ಆ ಮಠದಲ್ಲಿರೋ ಅಂಥ ಮ್ಯೂಸಿಯಮ್ ಇದು. ನಾವು ಲಾಸ್ಟ್ ಟ್ರಿಪ್ ಹೋಗಿದ್ವಲ್ಲ, ಆವಾಗ ನಾವು ಮುರುಘಾಶ್ರೀ ಮಠಕ್ಕೆ ಹೋಗಿದ್ವಿ ಚಿತ್ರದುರ್ಗದಲ್ಲಿ. ಅಲ್ಲಿ ಮ್ಯೂಸಿಯಮಲ್ಲಿ ತೆಗೆದಂಥ ಒಂದು ಸ್ವಲ್ಪ ಪಿಕ್ಸ್ ಇತ್ತು, ಸ್ವಲ್ಪ ವಿಡಿಯೋ ಇತ್ತು. ಅದನ್ನ ಶೇರ್ ಮಾಡಿರಲಿಲ್ಲ. ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ಜೊತೆ ನಿಮಗೂ ಆ ಒಂದು ಮ್ಯೂಸಿಯಮ್ ವಿಡಿಯೋನ ಶೇರ್ ಮಾಡಿದೆ. ಹೋಪ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.